ಟೇಕ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಿನ್ನೆಯಿಂದ ಸಂಚಿಕೆ ಆರಂಭವಾಗಿರುವಂಥದ್ದು ಟೇಕ್ ಕೇರ್ ಅನ್ನೋ ಹೆಸರಲ್ಲಿ ನಾವು ಈ ಬೊಜ್ಜು ಕರಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ದೀವಿ. ನಿನ್ನೆ ತಾನೇ ಬೊಜ್ಜಿಗೆ ಕಾರಣಗಳೇನು, ಅದರ ಪರಿಹಾರ ಹೇಗೆ, ಬೊಜ್ಜು ಯಾವ್ಯಾವ ರೀತಿಯ ಅಪಾಯಗಳನ್ನು ನಿಮಗೆ ತಂದೊಡ್ಡಬಲ್ಲದು, ಅದೆಲ್ಲದರ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ. ಇವತ್ತು ನಾವು ಮಾತಾಡುವಂಥದ್ದು ಆಹಾರ ಅನ್ನುವಂಥದ್ದು ಹೇಗೆ ಬೊಜ್ಜಿಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ನಾಳೆ ನಾಡಿದ್ದು ಕೂಡ ಇದೇ ವಿಷಯ ಮುಂದುವರಿಯುತ್ತೆ. ಒಂದು ವಾರದ ಪೂರ್ತಿ ಈ ಬೊಜ್ಜು ಕರಗಿಸೋ ಬಗ್ಗೆನೇ ಸಾಕಷ್ಟು ವಿವರಗಳನ್ನು ಕೊಡುವಂಥ ಪ್ರಯತ್ನ ಇದು. ಸೊ ಇದಕ್ಕೆ ಸಂಬಂಧಪಟ್ಟದ್ದು ಈಗಿನ ವಿಶೇಷ, ಅದು ಬೊಜ್ಜು ಕರಗಿಸೋ ಸಮಯ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಮತಾ ಮಿಶ್ರಾ ನಮ್ಮ ಜೊತೆಗಿದ್ದಾರೆ, ನ್ಯೂಟ್ರಿಷನಿಸ್ಟ್, ಸಾಕಷ್ಟು ವಿವರಗಳು ಗೊತ್ತಿರುವಂಥವ್ರು. ಮಮತಾ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಮತ್ತೊಬ್ಬರು ಇರುವಂಥವ್ರು ದೀಪಿಕಾ ಕಾಮಯ್ಯ ನಟಿ. ಚಿಂಗಾರಿ ಚಿತ್ರ ಏನು ಬರ್ತಾ ಇದೆ, ಆ ಚಿತ್ರದ ನಾಯಕಿ ಕೂಡ ಹೌದು. ದೀಪಿಕಾ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮತ್ತೊಬ್ಬರ ಜೊತೆಗಿರುವಂಥವ್ರು ತೇಜಸ್ವಿನಿ ನಟಿ. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ತೇಜಸ್ವಿನಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಸೊ ಮೂವರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಈ ಫುಡ್ ಅನ್ನುವಂಥದ್ದು, ಆಹಾರ ಅನ್ನುವಂಥದ್ದು ಯಾವ ರೀತಿ ಬೊಜ್ಜಿಗೆ ಕಾರಣ ಆಗುತ್ತೆ, ನಾವು ದಿನನಿತ್ಯ ಏನೇನು ತಿಂತೀವಿ, ಅದರಲ್ಲೂ ಮನೆಯಲ್ಲೇ ಮಾಡ್ಕೊಳ್ಳೋಕೆ ಟೈಮ್ ಇಲ್ದಿರುವಂಥವ್ರು ಯಾವ್ಯಾವ ಆಹಾರಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅದು ತಂದೊಡ್ಡುವಂಥ ಅಪಾಯಗಳು ಏನೇನು, ಬನ್ನಿ ಒಂದು ವರದಿ ನೋಡೋಣ. ಹೋಟೆಲ್ಗಳಲ್ಲಿ ಶುಚಿ ಇಲ್ಲದಿದ್ರೂ ರುಚಿಯಾದ ಊಟ ತಿಂಡಿ ಸಿಗುತ್ತೆ. ಸೌತ್ ನಾರ್ತ್ ಇಂಡಿಯನ್ ಡಿಶ್ಗಳ ಮೆನು ಕಂಡಾಕ್ಷಣ ಎಂಥವರ ಬಾಯಲ್ಲೂ ನೀರು ಬರುತ್ತೆ. ಆದರೆ ಇವುಗಳಿಂದ ಆಗೋ ಸೈಡ್ ಎಫೆಕ್ಟ್ ಮಾತ್ರ ಗೊತ್ತೇ ಆಗಲ್ಲ. ಬಿರ್ರಿ ಬೊಜ್ಜು ಬೆಳೆಯೋದು, ಸಿಕ್ಕಾಪಟ್ಟೆ ಕಾಯಿಲೆಗಳು ಬೇರೆ ಬರ್ತವೆ. ಈ ಬೊಜ್ಜಿನ ಸಮಸ್ಯೆಗೆ ಏನು ಕಾರಣ ಗೊತ್ತಾ? ನಮ್ಮ ಮೈಯಲ್ಲಿ ಮಿತಿ ಮೀರಿದ ಕೊಬ್ಬು ಶೇಖರವಾಗಲು ಪ್ರಮುಖ ಕಾರಣ ನೂಡಲ್ಸ್, ಮ್ಯಾಗಿ, ಪೇಸ್ಟ್ರಿಗಳಂತಹ ರೆಡಿಮೇಡ್ ಫುಡ್ಸ್. ಜೊತೆಗೆ ಸಣ್ಣ ಪುಟ್ಟ ಅನಾರೋಗ್ಯಕ್ಕೂ ಅತಿಯಾದ ಔಷಧಗಳನ್ನು ಸೇವಿಸೋದು ಅಪಾಯಕಾರಿ. ನಾಲಿಗೆ ರುಚಿಗಾಗಿ ಪ್ರೋಟೀನ್ಸ್ ಮುಕ್ತ ಆಹಾರ ತಿನ್ನೋದು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇನ್ನು ದಿನವಿಡೀ ಕಂಪ್ಯೂಟರ್ ಎದುರು ಕುಳಿತು ಕೆಲಸ ಮಾಡೋದ್ರಿಂದ ದೇಹಕ್ಕೆ ವ್ಯಾಯಾಮವಿಲ್ಲದೆ ಬೊಜ್ಜು ಶೇಖರಣೆಯಾಗುತ್ತೆ. ಈ ರೀತಿಯ ಕಾಯಿಲೆಗಳಿಂದ ಮುಕ್ತವಾಗೋಕೆ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮಾಡಲೇಬೇಕು. ಮನೆಯಲ್ಲಿ ಮಾಡಿದ ಅಡುಗೆ ತಿನ್ನುವುದು ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡುತ್ತೆ. ದಿಢೀರ್ ಆಹಾರಗಳನ್ನು ನಾವು ಬಹಳಷ್ಟು ಬಳಸ್ತಾ ಇದ್ದೀವಿ. ಆ ದಿಢೀರ್ ಆಹಾರಗಳು ನೂಡಲ್ಸ್ ಇರಬಹುದು, ಅಥವಾ ಸಾಕಷ್ಟು ತರಹದ ಫ್ಲೇಕ್ಸ್ ಇರಬಹುದು, ಅಥವಾ ರೆಡಿಮೇಡ್ಗಳಾದಂತಹ ಈ ಸ್ಪ್ರೆಡ್ಗಳಿರಬಹುದು. ಎಲ್ಲ ಬೇಗ ಆಗಿಬಿಡಬೇಕು. ಈ ತರಹದ ಪದಾರ್ಥಗಳನ್ನೆಲ್ಲ ನಾವು ಆಹಾರದಲ್ಲಿ ಆಯ್ಕೆ ಮಾಡಿಕೊಳ್ತಾ ಇರೋದ್ರಿಂದ ಇದರೊಳಗೆ ಇರುವಂತಹ ಕೆಟ್ಟ ಆಹಾರ ಅಂಶಗಳು ನಮ್ಮ ಶರೀರದ ಕಾಂಪೋಸಿಷನ್ನ ಆಲ್ಟರ್ ಮಾಡುತ್ತೆ. ಅಲ್ಲಿ ಫ್ಯಾಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇನ್ಮುಂದೆ ಹೋಟೆಲ್ಗೆ ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ರೆಡಿ ಫುಡ್ನೊಂದಿಗೆ ರೋಗವನ್ನು ತಂದ್ಕೋಬೇಡಿ. ಹಿತಮಿತ ಭೋಜನದಿಂದ ಫಿಟ್ ಅಂಡ್ ಫೈನ್ ಆಗಿರಿ. ಏನ್ ಮಾಡ್ತೀರಾ ನೀವೇ ಯೋಚನೆ ಮಾಡಿ. ಪ್ರತಿಯೊಬ್ಬರಿಗೂ ಸ್ಲಿಮ್ ಆಗಿರ್ಬೇಕನ್ನೋ ಬಯಕೆ ಇರುತ್ತೆ. ಆದರೆ ಏನು ಮಾಡೋದು, ಈಗಿನ ಫಾಸ್ಟ್ ಲೈಫ್, ಫಾಸ್ಟ್ ಫುಡ್ಡಿಂದಾಗಿ ಬೊಜ್ಜು ಅನ್ನೋ ಸಮಸ್ಯೆ ಎಲ್ರಿಗೂ ಕಾಡುತ್ತೆ. ಆದರೆ ನಿಮ್ಮ ಜೀವನ ಶೈಲಿಯಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡ್ರೆ ನೀವು ಬಳುಕುವ ಬಳ್ಳಿಯಾಗ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಶ್ರೇಯಸ್ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನ್ನಿ, ನಾನು ಆರಂಭದಲ್ಲಿ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಮಮತಾ ಮಿಶ್ರಾ ನಮ್ಮ ಜೊತೆಗಿದ್ದಾರೆ, ನ್ಯೂಟ್ರಿಷನಿಸ್ಟ್. ಮಮತಾ ಅವರೇ, ಒಂದು ವರದಿ ನೋಡಿದ್ರಿ. ಸೊ ನಾವು ತಿನ್ನುವಂಥ ಆಹಾರ ಎಷ್ಟರ ಮಟ್ಟಿಗೆ ನಮಗೆ ಬೊಜ್ಜನ್ನು ತರುತ್ತೆ, ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಏನು ಹೇಳ್ತೀರಿ ಮೇಡಮ್? ನೋಡಿ, ಬೊಜ್ಜನ್ನೋದು ದೇರ್ ಆರ್ ಅ ಲಾಟ್ ಆಫ್ ರೀಸನ್ಸ್. ಒಂದೇನೆಂದರೆ ಜೆನೆಟಿಕ್ ಆಗಿ ಕೆಲವೊಬ್ಬರು ಮನೆಯಲ್ಲಿ ಬಂದಿರುತ್ತೆ. ಎರಡನೇದಾಗಿ ನೀವು ಯಾವ ಥರ ಆಹಾರವನ್ನು ತಿಂತೀರಾ ದಿನ ಇಡೀ. ಮೂರನೇದಾಗಿ ಯಾವ ಥರ ಎಕ್ಸಸೈಸ್ ಪ್ಯಾಟರ್ನ್ನ ಫಾಲೋ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಆ್ಯಕ್ಚುಲಿ ನೋಡಿದ್ರೆ ಬಹಳ ಒಂದು ಈ ಲಾಸ್ಟ್ 10 ಇಯರ್ಸಲ್ಲಿ ತುಂಬ ಚೇಂಜಸ್ ಬಂದಿದೆ. ಏನಂದರೆ ಆಹಾರ ವೆರಿ ಕಂಫರ್ಟಬಲಿ ಅವೈಲಬಲ್ ಇದೆ. ಎಲ್ಲಿ ನೋಡಿದ್ರು ಟೈಮಿಂಗ್ಸ್ ಇಲ್ಲ. ಈಗ ಊಟಕ್ಕೂ ಮುಂಚೆ ಆದರೆ, ಹಿಂದಿನ ಕಾಲದಲ್ಲಾದರೆ ನಾವು ತಿಂಡಿ ಆದಮೇಲೆ ನಂತರ ಊಟನೇ ಮಾಡ್ತಾಯಿದ್ವಿ. ಈಗೇನಂದರೆ ಅದೆಲ್ಲ ರೆಡ್ಯೂಸ್ ಆಗ್ತದೆ. ಮಧ್ಯದಲ್ಲಿ ಜಾಸ್ತಿ ತಿನ್ನೋದು, ಈಸಿಯಾಗಿ ಅವೈಲಬಲ್ ಇರೋದು, ಎಲ್ಲ ಕಡೆ ಏನು ಬೇಕಾದರೂ ಸಿಗ್ತಾ ಇದೆ.
ಜೊತೆಗೆ ನಾವು ಕಂಫರ್ಟಬಲ್ ಇರೋದ್ರಿಂದ ಒಂದು ಕಡೆ ಈಗ ಒಬ್ಬರು ಆಫೀಸವ್ರು ಹೋಗಬೇಕಂದ್ರೆ ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಿಮ್ಮ ಕ್ಯಾಬ್ ಬಂದಿರುತ್ತೆ, ನಂತರ ನೆಕ್ಸ್ಟ್ ನೀವು ಆಫೀಸ್ ತಲುಪ್ತೀರಾ, ಮತ್ತು ಅಲ್ಲೇ ಸೆಡೆಂಟ್ರಿ ಜಾಬ್, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋಂಥದ್ದು. ನಂತರ ಅದ್ರ ಜೊತೆಗೆ ಕೆಲವೊಂದು ಬೇರೆ ಲೈಫ್ ಸ್ಟೈಲ್ ಇಶ್ಯೂಸು. ಸೊ ಇದರಿಂದ ಎಲ್ಲ ಯುವರ್ ವೇಟ್ ಇಸ್ ಇನ್ಕ್ರೀಸಿಂಗ್. ಅಂದ್ರೆ ತಾವು ಹೇಳೋ ಪ್ರಕಾರ ಏನಂತಂದ್ರೆ ತಿನ್ನೋದು ಇಂಥ ಆಹಾರ, ಜೊತೆಗೆ ಮೈ ಬಗ್ತಾ ಇಲ್ಲ ನಮ್ಮದು. ಹೌದು, ಖಂಡಿತ ಯಾರು ಮೈ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ. ಅದು ರೀಸನ್. ಸೊ ಏನಂದ್ರೆ ಈಗ ಇರೋಂಥ ಸ್ಕೆಡ್ಯೂಲ್ ನೋಡಿದ್ರೆ ಜಾಸ್ತಿ ತಲೆಯಲ್ಲಿ, ಅಂದ್ರೆ ಯು ಆರ್ ವರ್ಕಿಂಗ್ ಫ್ರಮ್ ಯುವರ್ ಮೈಂಡ್, ಯು ಆರ್ ನಾಟ್ ರಿಯಲಿ ವರ್ಕಿಂಗ್ ಫ್ರಮ್ ಯುವರ್ ಬಾಡಿ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಶ್ರಿಂಕ್ ಆಗ್ತಾ ಹೋಗುತ್ತೆ ನಿಮ್ಮ ಕೆಪಾಸಿಟಿ. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಓಡಾಡ್ಕೊಂಡು ಡಿಸಿಪ್ಲಿನ್ ಇಲ್ಲ, ಬಹಳ ಇಂಪಾರ್ಟೆಂಟ್. ಹಿಂದಿನ ಕಾಲದಲ್ಲಿ ಆದರೆ 8 ಗಂಟೆ ಅಂದರೆ ಮನೆಯಲ್ಲಿ ಅಪ್ಪ ಊಟ ಮಾಡೋರು, 9 ಗಂಟೆ ಆದರೆ ಮಲ್ಗೋರು. ಈಗ ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್ ಆಗೋಗುತ್ತೆ. ಊಟ, ಆಹಾರ ಆಗಲಿ ಅಥವಾ ಯಾವ ಥರ ಎಕ್ಸ್ಪೋಜರ್ ಇದೆ ನಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ಇದೆಲ್ಲದರ ಪರಿಣಾಮ ಇದು ಬೊಜ್ಜು ಅಂತ. ಬೊಜ್ಜು ಮತ್ತು ಇನ್ನೊಂದು ಏನಂದರೆ ಇಂಡಿಯನ್ಸು, ಎಸ್ಪೆಷಲಿ ಇಂಡಿಯನ್ಸ್, ನಮ್ಮಲ್ಲಿರೋಂಥ ಬೊಜ್ಜು ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ತೀವಿ. ಏನಂದರೆ ನಾವು ವಿ ಡೋಂಟ್ ಪುಟ್ ಆನ್ ವೇಟ್ ಎವ್ರಿವೇರ್, ಕೈ ಕಾಲು ಆ ಥರ ಅಲ್ಲ, ಹೊಟ್ಟೆ ಹತ್ರ ಸೆಂಟ್ರಲ್ ಆಗಿ ಅಲ್ಲಿ ಮಾತ್ರ ಬೊಜ್ಜು ಸೇರ್ಕೊಳ್ಳುತ್ತೆ. ಸೊ ಅದನ್ನು ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ತೀವಿ. ಸೊ ಯೂನಿವರ್ಸಲಿ ಗ್ಲೋಬಲಿ ನೋಡಿದ್ರೆ ನಮ್ದು ಆ್ಯಕ್ಚುಲಿ ತುಂಬ ಡೇಂಜರಸ್ಸು. ಇದರಿಂದಾಗಿ ಬಹಳಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಇವಾಗ ನೋಡಿದ್ರೆ ನೀವು ಇಂಡಿಯಾಸ್ ನಂಬರ್ 1 ಡಯಾಬಿಟೀಸ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಲಿ, ಇದರಿಂದಾಗಿ ವಿ ಆರ್ ರಿಯಲಿ ಗೋಯಿಂಗ್ ಥ್ರೂ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾಕಂದರೆ ಬಹಳಷ್ಟು ಜನ ನೋಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಕೆಲವೊಂದು ಗೊಂದಲಗಳು ಇದ್ದೇ ಇರ್ತವೆ. ಜೊತೆಗೇನು ಅಂದರೆ ಬಹಳಷ್ಟು ಜನ ಆಸೆ ಪಡ್ತಾರೆ ನಾವು ತೆಳ್ಳಗಾಗಬೇಕು ಅಂತ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಅವರ ನಾಲಿಗೆ ಅವ್ರ ಮಾತನ್ನು ಕೇಳಲ್ಲ. ಸೊ ಇದೆಲ್ಲದರ ಪರಿಣಾಮ ಏನು ಅಂದರೆ ಅವ್ರು ದಪ್ಪಾಗುವಂಥದ್ದು. ಅದಕ್ಕೋಸ್ಕರ ನಾವು ಇಬ್ಬರು ನಟಿಯರನ್ನು ಕೂಡಿಸ್ಕೊಂಡಿದ್ದೀವಿ. ಸೊ ಅವ್ರು ಏನೇನು ಫಾಲೋ ಮಾಡ್ತಾರೆ ನಾವು ಕೇಳಲೇಬೇಕು, ಯಾಕಂದರೆ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ತೇಜಸ್ವಿನಿ, ನಿಮ್ಮ ಸರದಿ. ಸೊ ನೋಡಿದ್ರಿ ನೀವು ಒಂದು ವರದಿನ, ತಿನ್ನುವಂಥ ಆಹಾರ ಎಷ್ಟರ ಮಟ್ಟಿನ ನಮಗೆ ಅವಾಂತರಗಳನ್ನ ಉಂಟು ಮಾಡುತ್ತೆ ಅಂತ ಮೇಡಮ್ ಕೂಡ ಸಾಕಷ್ಟು ಹೇಳಿದ್ದಾರೆ. ತಾವೇನು ಹೇಳ್ತೀರಿ? ಖಂಡಿತವಾಗ್ಲೂ ಅವ್ರು ಹೇಳಿದ್ದು 100ಕ್ಕೆ 100 ಮಾತು ಸತ್ಯ ಇದೆ. ಆ್ಯಂಡ್ ಅವ್ರು ಹೇಳ್ದಂಗೆ ಮನುಷ್ಯರು ಪ್ರತಿಯೊಬ್ಬರು ಸೋಮಾರಿ ಆಗ್ತಿದ್ದಾರೆ, ಬರ್ತಾ ಬರ್ತಾ ಸೋಮಾರ್ತನ ಜಾಸ್ತಿ ಆಗ್ತಿದೆ ಅನಿಸುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಊಟ ತಿಂಡಿನ ಟೈಮ್ಗೆ ಯಾರು ಮಾಡ್ತಿಲ್ಲ. ಯೂಶಲಿ ತಿಂಡಿ ಅಂದರೆ ಬೆಳಗ್ಗೆ 9 o'clock ತಿಂಡಿ ಆಗಿರಬೇಕು, ಊಟ ಟೈಮ್ಗೆ ಆಗಬೇಕು. ಬಟ್ ಯೂಶಲಿ ವಾಟ್ ವಿ ಡೂ ಇಸ್ ಎದೊಳೋದು ಲೇಟ್ ಆಗಿರುತ್ತೆ, ಕೆಲಸ ಇರುತ್ತೆ, ಮೂಡ್ ಇರಲ್ಲ. ಸೊ ಒಟ್ಟಿಗೆ ಬ್ರಂಚ್ ಆಗೋಗುತ್ತೆ, ಊಟ ತಿಂಡಿ ಒಟ್ಟಿಗೆ ಮಿಕ್ಸ್ ಮಾಡಿ ತಿಂದ್ಬಿಡ್ತೀವಿ. ಸೊ ಬೆಳಗ್ಗೆ ತಿಂಡಿನೂ ಆಗಿರಲ್ಲ, ಊಟನೂ ಲೆಕ್ಕ ತಗೊಳಕ್ಕಾಗಲ್ಲ. ಆ್ಯಂಡ್ ಅವ್ರು ಹೇಳ್ದಂಗೆ ಅದೇ ಕ್ರ್ಯಾಶ್ ಡಯಟ್ ಆಗ್ತಾ ಹೋಗುತ್ತೆ. ಹೆಲ್ತ್ಗೆ ನಾವು ಎಷ್ಟು ಹೆಲ್ತನ್ನ ಹಾಳು ಮಾಡ್ಕೋಬೋದೋ ಅಂಥ ಕೆಲಸಗಳನ್ನೇ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ವೆರಿ ಟೆಂಪ್ಟಿಂಗ್ ಪೇಸ್ಟ್ರೀಸು, ಡೆಸರ್ಟ್ಸ್ ಎಲ್ಲ ನೋಡಿದಾಗ ಖಂಡಿತವಾಗ್ಲೂ ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ 1 ಬೈಟ್ ಆದರೂ ತಿನ್ನಬೇಕು ಅನ್ಸುತ್ತೆ. ಬಹುಶಃ ಇದೇ ಜಾಸ್ತಿ ಮಾಡ್ತಿದ್ದೆ. ನೀವು ತುಂಬ ಫುಡ್ಡಿನಾ? ಮುಂಚೆ ತುಂಬ ಫುಡ್ಡಿ ಆಗಿದ್ದೆ, ಏನು ಸಿಕ್ಕರೂ ತಿನ್ನಬೇಕು ಅನಿಸ್ತಿತ್ತು. ಆ್ಯಂಡ್ ತುಂಬ ರೆಸಿಸ್ಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ನವೆಡೇಸ್ ಒಂದು ಏನಂತಾರೆ ಲಿಮಿಟಿಗೆ ಬಂದಿದ್ದೀನಿ. ತುಂಬ 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 ಅವಾಯ್ಡ್ ಮಾಡ್ತೀನಿ ಸ್ವೀಟ್ಸ್ ಆಗಲಿ, ಐಸ್ ಕ್ರೀಮ್. ಏನೇನು ಇಷ್ಟಪಡ್ತಾ ಇದ್ರಿ ಮೊದಲು, ಏನೇನು ತಿಂತಾ ಇದ್ರಿ ನೀವು? ನಾನೇನು ಮುಂಚೆ ಏನು ಅನ್ಕೊಂಡಿದ್ದೆ ಅಂದರೆ ವರ್ಕೌಟ್ ಮಾಡಿದ್ರೆ ಸಾಕು, ಏನು ಬೇಕಾದ್ರೂ ತಿನ್ಬೋದು, ಚೆನ್ನಾಗಿ ವರ್ಕೌಟ್ ಮಾಡಬೇಕು ಅಂತ. ಬಹಳ ಜನರಲ್ಲ ಆ ತಪ್ಪು ಕಲ್ಪನೆ ಇದೆ. ತುಂಬ ತಪ್ಪದು, ಖಂಡಿತವಾಗ್ಲೂ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬಾ ತಪ್ಪು ಕಾನ್ಸೆಪ್ಟ್ ಅದು. ಐ ಥಿಂಕ್ ಎಷ್ಟೇ ವರ್ಕೌಟ್ ಮಾಡಿದ್ರು ತಿನ್ನೋದ್ರಲ್ಲಿ ಲಿಮಿಟ್ಸ್ ಇರಬೇಕು, ಹಿಡ್ತಾ ಇರಬೇಕು, ಕಂಟ್ರೋಲ್ ಇರಬೇಕು. ನಾನು ಜಿಮ್ಮಲ್ಲಿ 1 hour ವರ್ಕೌಟ್ ಮಾಡ್ತೀನಿ, 2 hour ವರ್ಕೌಟ್ ಮಾಡ್ತೀನಿ, ಪೇಸ್ಟ್ರಿ ತಿಂದರೆ ಏನಾಗಲ್ಲ ಅಂದರೆ ಖಂಡಿತ ಇಲ್ಲ. ಅವಾಯ್ಡ್, ಕಂಟ್ರೋಲ್ ಮಾಡಬೇಕು. ದೇವರು ಒಂದು ಆರೋಗ್ಯ ಅನ್ನೋದು ಕೊಟ್ಟಿದ್ದಾರೆ, ಅದನ್ನು ಎಷ್ಟಾಗುತ್ತೋ ಅಷ್ಟು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಅಲ್ಲ ಇದನ್ನು ಹೇಳೋದ್ರ ಜೊತೆಗೆ ನೀವು ಮೊದಲೇನು ತಿಂತಾ ಇದ್ರಿ ಅನ್ನೋದನ್ನು ಹೇಳಿಲ್ಲ ನೋಡಿ. ಓಕೆ, ತುಂಬ ಪಿಜ್ಜಾ ತಿಂತಾ ಇದ್ದೆ, ಪೇಸ್ಟ್ರೀಸ್ ಆಗಲಿ, ಎಲ್ಲ ಸ್ವೀಟ್ ಐಟಮ್ ಆಗಲಿ, ಐಸ್ ಕ್ರೀಮ್ಸ್ ಆಗಲಿ. ಎವ್ರಿ ಡೇ ನಂಗೆ ಐಸ್ ಕ್ರೀಮ್ ಬೇಕಾಗ್ತಿತ್ತು. ಎವ್ರಿ ಡೇ ಯೂಸ್ ಟು ಐಟ್ ಐಸ್ ಕ್ರೀಮ್, ಸ್ಪೆಷಲಿ ಬಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ನನಗೆ ತುಂಬ ಇಷ್ಟ. ಸೊ ಅದನ್ನೆಲ್ಲ ತುಂಬ ತಿಂದೆ, ಎವ್ರಿ ನೈಟ್ ತಿಂತಾ ಇದ್ದೆ. ಊಟ ಮಾಡೋ ಬದಲು ಐಸ್ ಕ್ರೀಮ್ ತಿಂದು ಮಲ್ಕೋತಾ ಇದ್ದೆ. ಆಮೇಲೆ ಇವಾಗ ಸ್ಟಾಪ್ ಮಾಡಿದ್ದೀನಿ. ಓಕೆ, ಅಲ್ಲ ಯಾರ್ದಾರು ಹೆಲ್ಪ್ ತೊಗೊಂಡ್ರಾ? ಇಲ್ಲ, ಐ ಆಮ್ ಗೋಯಿಂಗ್ ಟು ಜಿಮ್. ಆ್ಯಂಡ್ ಬೇಡ ಅಂತ ನನಗೆ ಅನಿಸ್ತಾ ಇತ್ತು, ನಾನು ಅಲ್ ಬಿ ಪುಟಿಂಗ್ ಆನ್ ವೆಯ್ಟ್, ದಪ್ಪ ಆದರೆ ಚೆನ್ನಾಗಿ ಕಾಣೋದು, ಆನ್ ಸ್ಕ್ರೀನ್ ದಪ್ಪ ಕಾಣ್ತೀನಿ ಅಂತ. ಸೊ ಕಂಟ್ರೋಲ್ ಮಾಡ್ಕೊಂಡು ಹ್ಯಾವ್ ಸ್ಟಾಪ್ಡ್ ಎವ್ರಿಥಿಂಗ್. ಓಕೆ, ಸೊ ಇನ್ನಷ್ಟು ನಾನು ಮಾತಾಡೋದಿದೆ ತೇಜಸ್ವಿನಿ. ದೀಪಿಕಾ, ತಾವೇನು ಹೇಳ್ತೀರಿ? ನಾನು I've been in fashion industry for almost 6 years. ನಾನು ಮಾಡಲಿಂಗ್ ಮಾಡ್ತಾ ಇದ್ದೆ. ಸೊ ವೆನ್ ಐ ವಾಸ್ ಪಾರ್ಟ್ ಆಫ್ ಮಿಸ್ ಇಂಡಿಯಾ, ಅವಾಗ ನಮ್ಗೆ ಯೋಗ, ಡೈಟಿಂಗ್ ಎಲ್ಲ ಇತ್ತು. ಸೊ ಅವಾಗ ಸೈಜ್ 0 ಅಂದರೆ ತುಂಬ ಎಲ್ಲರಿಗೂ ಇಷ್ಟ. ಸೊ ಐ ವಾಸ್ ಟು ಜಸ್ಟ್ ಲಿವ್ ಆನ್ ಗ್ರೀನ್ಸ್ ಆ್ಯಂಡ್ ಯೋಗಾಟ್ಸ್ ಆ್ಯಂಡ್ ದಟ್ ರಿಯಲಿ ಹೆಲ್ಪ್ ಮೀ. ಸೊ ಅವತ್ತಿಂದ ಟಿಲ್ ನೌ ಐ ಆಮ್ ವೆರಿ ಫುಡ್ ಕಾನ್ಷಿಯಸ್ ಆ್ಯಂಡ್ ಐ ಜಿಮ್. ಐ ಹ್ಯಾವ್ ಟು ಈಟ್ ರೈಟ್, ಎಕ್ಸಸೈಸ್ ರೈಟ್, ಆ್ಯಂಡ್ ದಟ್ಸ್ ಅ ಸೀಕ್ರೆಟ್ ಆಫ್ you can say my. ಓಕೆ, ಎಲ್ಲಿಯವರು ದೀಪಿಕಾ ನೀವು? ಕೊಡಗಿನವರು. ಓಕೆ, ಸೊ ಕೊಡಗಿನವರು ಅಂದರೆ ಸಾಕಷ್ಟು ತಿಂತೀರಿ ಹಾಗಾದ್ರೆ ಅಂತ ಚೆನ್ನಾಗಿ?
ಐಮ್ ಅ ಫುಡಿ, ನನ್ಗೆ ಊಟ ಮಾಡೋದಂದ್ರೆ ತುಂಬ ಇಷ್ಟ, ಆದರೆ ಕಾಣಿಸಲ್ಲ ಹಂಗೆ. ಬಟ್ ಹಾಂ, ತುಂಬ ತಿಂತೀನಿ. ಅಟ್ ದ ಸೇಮ್ ಟೈಮ್ ಐ ಈಟ್ ರೈಟ್, ಮತ್ತು ಎಕ್ಸಸೈಸ್ ಮಾಡ್ತೀನಿ, ಎಲ್ಲ ಕರೆಕ್ಟಾಗಿ ಮಾಡ್ತೀನಿ. ಅಲ್ಲ, ನೀವು ಇಷ್ಟು ಚೆನ್ನಾಗಿರೋದ್ರ ರಿಗಾರ್ಡ್ಸ್ ನಿಮ್ಮ ಅಪ್ಪ ಅಮ್ಮನಿಗೆ ಹೋಗ್ಬೇಕಂಗಾದ್ರೆ, ಯಾಕಂದ್ರೆ ಮೇಡಮ್ ಹೇಳ್ತಾ ಇದ್ರು ಅದರಲ್ಲಿ ವಂಶದ್ದು ಕೂಡ ವಂಶವಾಹಿನಿದ್ದು ಕೂಡ ಪಾತ್ರ ಇರುತ್ತೆ ಅದರಲ್ಲಿ ಅಂತ. Yes, of course, daddy and mummy are the blessings of my thing. But yeah, my food habits as well. Daddy is very health conscious. ಇದು ತಿನ್ಬೇಡ, ತುಂಬ ಆಯಿಲ್ ಆಗಿದೆ, ಇದು ತಿನ್ಬೇಡ ಅಂತಾರೆ. So according to that, I eat. ಓಕೆ, ಸೊ ಮತ್ತೆ ನೀವು ಏನೇನು ತಿಂತೀರಿ, ಏನೇನು ಮಾಡ್ತೀರಿ, ಯಾವ ಎಕ್ಸಸೈಸ್ ಮಾಡ್ತೀರಿ, ಜೊತೆಗೆ ತಿನ್ನಬೇಕಾದ್ರೆ ಯಾವ್ಯಾವ ಆಹಾರವನ್ನು ತಿಂತೀರಿ ತಾವು ಸೆಲೆಕ್ಟ್ ಮಾಡ್ಕೊಂಡು, ಅದೆಲ್ಲದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಟಿಪ್ ನೋಡೋಣ ಬನ್ನಿ. ಮನೆಯಲ್ಲಿ ಹಿರಿಯರಿಗೆ ಬೊಜ್ಜಿನ ಸಮಸ್ಯೆ ಇದೆ ಅಂತಂದರೆ ಅದು ವಂಶ ಪಾರಂಪರ್ಯವಾಗಿ ಬರಬಹುದು ಅನ್ನುವಂಥ ಒಂದು ಎಚ್ಚರಿಕೆ ಇರಲೇಬೇಕು. ಹೀಗಾಗಿ ಏನಂದರೆ ಮನೆಯಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ದಪ್ಪನವ್ರು ಇದ್ದರು ಅಂದರೆ, ತುಂಬ ಹೊಟ್ಟೆಗೆಟ್ಟೆ ಇರುವಂಥವ್ರು ಇದ್ದರು ಅಂದರೆ ಮುಂದೆ ಒಂದಲ್ಲ ಒಂದು ದಿವಸ ನಿಮಗೂ ಬರುತ್ತೆ ಅನ್ನುವಂಥದ್ದು ತಮ್ಗೆ ಗೊತ್ತಾಗಬೇಕು. ಹೀಗಾಗಿ ಏನಂದರೆ ಆರಂಭದಿಂದಲೇ ಒಂದಷ್ಟು ಎಚ್ಚರವನ್ನು ವಹಿಸಬೇಕು ತಾವು.